ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಕೆಂಗೇರಿ ಹತ್ರ ಇರುವಂತಹ ಹುಣಸೆ ಮರದ ಪಾಳ್ಯ ಹತ್ರ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 10 ಜೊತೆ ಹೋರಿಗಳಿವೆ. ಎಲ್ಲವೂ ಕೂಡ ಘಾಟಿ ಜಾತ್ರೆಗೆ ಸೊ ರೆಡಿಯಾಗಿ ನಿಂತಿದೆ. ಇನ್ನೇನು ಘಾಟಿ ಜಾತ್ರೆ ಶುರು ಆಗ್ತಾ ಇದೆ. ಸೊ ಘಾಟಿ ಜಾತ್ರೆಗೆ ಅಂತ ಈ ಊರಿನಲ್ಲಿರುವಂತಹ ರಾಖಿ ಅವರು ಒಟ್ಟು 25 ಜೊತೆ ಹಳ್ಳಿಕಾರು ಹೋರಿಗಳನ್ನ ರೆಡಿ ಮಾಡಿದ್ದಾರೆ ಘಾಟಿ ಜಾತ್ರೆಗೆ ಅಂತ. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಾ 10 ಜೊತೆ ಹೋರಿಗಳು ಈಗ ಇಲ್ಲಿ ರೆಡಿಯಾಗಿ ನಿಂತಿದೆ. ಸೊ ಬನ್ನಿ ರಾಖಿಯವ್ರನ್ನ ಮಾತಾಡ್ಸೋಣ. ರಾಖಿಯವ್ರನ್ನ ಮಾತಾಡಿಸ್ತಾ ಹೋರಿಗಳೆಲ್ಲ ಎಲ್ಲಿಂದ ತಂದಿದ್ದಾರೆ ಮತ್ತೆ ಜಾತ್ರೆಗೆ ಯಾವಾಗ ಹೋಗ್ತಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಮೊದಲಿಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ರಾಕೇಶ್ ಅಂದ್ಬಿಟ್ಟು, ಹುಣಸೆ ಮರ್ತಪಾಳ್ಯ, ರಾಮವಳ್ಳಿ ಪೋಸ್ಟ್, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್. ಓಕೆ. ಸೊ ಅಂದ್ರೆ ಘಾಟಿ ಜಾತ್ರೆಗೆ ನಿಮ್ಮ ಒಂದು ಹೋರಿಗಳು ರೆಡಿ ಆಗ್ತಾ ಇದೆ. ಸೊ ಖಂಡಿತ ಖುಷಿ ಆಗ್ತಾ ಇದೆ. ಏನು ಅಂತಂದ್ರೆ ಹಳ್ಳಿಕಾರು ಹೋರಿಗಳನ್ನ ನೋಡೋದೇ ಒಂದು ಖುಷಿ. ಸೊ ಅದ್ರಲ್ಲೂ ಇಷ್ಟು ಹೋರಿಗಳನ್ನ ಒಟ್ಟಾಗಿ ನೋಡೋದಿದೆಯಲ್ಲ, ಸೊ ಅದು ಸಿಕ್ಕಾಪಟ್ಟೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಜಾತ್ರೆಗೆ ಒಟ್ಟು 25 ಜೊತೆ ಹೋರಿಗಳನ್ನ ರೆಡಿ ಮಾಡಿದೀನಿ ಅಂತ ಹೇಳಿದ್ರಿ. ಅಂದ್ರೆ ನೀವೇನ್ ಪ್ರತಿ ವರ್ಷ ಎಲ್ಲಾ ಜಾತ್ರೆಗಳಿಗೂ ಇಷ್ಟು ಹೋರಿಗಳನ್ನ ಹಾಕ್ತೀರಾ, ಇಲ್ಲ ಈ ವರ್ಷ ಹಾಕಿದ್ರಾ? ಪ್ರತಿ ವರ್ಷನೂ ನಮ್ದು 20 ಜೋಡಿ ಇದ್ದೇ ಇರುತ್ತೆ ಮೇಡಮ್. ಎಲ್ಲಾ ಜಾತ್ರೆಗೂ ನಮ್ದು 20 ಜೋಡಿ ಎತ್ತು ಇದ್ದೇ ಇರುತ್ತೆ. ಪ್ರತಿ ವರ್ಷ ಇರುತ್ತೆ. ಯಾವ್ಯಾವ ಜಾತ್ರೆ ಮಾಡ್ತೀರಾ ಮೇಡಮ್? ನಾವು ಮೊದಲನೇದಾಗಿ ಘಾಟಿ ಸುಬ್ರಹ್ಮಣ್ಯ ಮಾಡ್ತೀವಿ. ಅಲ್ಲಿಂದ ಆದ್ಮೇಲೆ ಐನಗುಡಿ ಮಾಡ್ತೀವಿ, ಬಡವನಹಳ್ಳಿ ಮಾಡ್ತೀವಿ, ತ್ಯಾಮಿನಹಳ್ಳಿ ಮಾಡ್ತೀವಿ, ಸಿದ್ಧಗಂಜಿ ಮಾಡ್ತೀವಿ, ಮಾಗಡಿ ಮಾಡ್ತೀವಿ. ಸೊ ಈ ಸರೌಂಡಿಂಗ್ಸ್ ನಲ್ಲಿ ಇರುವಂತಹ ಎಲ್ಲಾ ಜಾತ್ರೆಗಳನ್ನು ಕೂಡ ಕವರ್ ಮಾಡಿ ಲೋಕಲ್ ಯಾವ್ದು ಅನುಕೂಲ ಇದೆ ನಮ್ಗೆ ಆ ಎಲ್ಲಾ ಜಾತ್ರೆಗಳು ಮಾಡ್ತೀವಿ. ಸೊ ಅಂದ್ರೆ ಹಳ್ಳಿಕಾರನ ಎಷ್ಟು ವರ್ಷದಿಂದ ಸಾಕೊಂಡ್ ಬರ್ತಾ ಇದೀರಾ ನೀವು? ಮೇಡಮ್ ಇದು ನಮ್ ತಾತ ಮುತ್ತಾತನ ಕಾಲದಿಂದನೂ ಸಾಕ್ತಾ ಇದೀವಿ. ನಾವು ಅದನ್ನೇ ಬಿಡಬಾರ್ದು ಅಂದ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಿಮಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಹಂಗಾದ್ರೆ? ಅದು ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮ ಚಿಕ್ಕಪ್ಪರೆಲ್ಲ ಜಾಸ್ತಿ ತಗೊಂಡ್ಬಂದು ಕಟ್ತಾ ಇದ್ರು. ನಾವು ಅದನ್ನ ನೋಡಿ ನೋಡಿ ಅದ್ರ ಜೊತೆನೆ ನಾವು ಹೋಗ್ತಾ ಇದ್ವು. ಅದಾದ್ಮೇಲೆ ನಾವು ಜಾಸ್ತಿ ತಗೊಂಡ್ಬರ್ಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡ್ಬರ್ಬೇಕು ಅನ್ಬಿಟ್ಟು ನಮ್ಮ ಇದ್ರಲ್ಲಿ ಕಟ್ತಾ ಇದೀವಿ ಮೇಡಮ್. ಅಂದ್ರೆ ನೀವು ಅಂದ್ರೆ ಮುಂಚೆ ಸುಮಾರು ವರ್ಷಗಳಿಂದ ಕೂಡ ಇರ್ತಿ ಜಾತ್ರೆಗೆ ಹಾಕ್ತೀರಾ? ಸುಮಾರು ವರ್ಷದಿಂದ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪರೆಲ್ಲ ಆಗ್ತಾ ಇದ್ರು. ಅದನ್ನ ನೋಡಿ ನಾವು ವೇಟ್ ಮಾಡ್ತಿರ್ತೀರಾ ಅನ್ಸುತ್ತೆ ಜಾತ್ರೆಗೆ? ವೇಟ್ ಮಾಡ್ತಾ ಇರ್ತೀವಿ. ಜಾತ್ರೆ ಟೈಮ್ ನಲ್ಲಿ ಒಂಥರ ಫುಲ್ ಬಿಸಿ ಅಂತ ಹೋರಿಗಳನ್ನ ರೆಡಿ ಮಾಡೋಷ್ಟ್ರಲ್ಲಿ. ಸೊ ಈಗ ಇನ್ನೇನ್ ಘಾಟಿ ಜಾತ್ರೆ ಶುರು ಆಗ್ತಾ ಇದೆ. ಈಗ 10 ಜೊತೆ ಹೋರಿಗಳು ಕೂಡ ಈಗ ಘಾಟಿ ಜಾತ್ರೆಗೆ ರೆಡಿಯಾಗಿ ನಿಂತಿದೆ. ಸೊ ತುಂಬಾ ಚೆನ್ನಾಗಿದೆ. ಬನ್ನಿ ಮೊದ್ಲಿಗೆ ಹೋರಿಗಳನ್ನ ನೋಡ್ಬಿಡೋಣ. ಹೋರಿಗಳನ್ನ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಸೊ ಇಲ್ಲಿ ಒಂದ್ ಜೊತೆ ಹಳ್ಳಿಕಾರ್ ಹೋರಿ ನೋಡ್ತಾ ಇದ್ದೀರಾ. ಈ ಹೋರಿ ಬಗ್ಗೆ ಹೇಳೋದಾದ್ರೆ ರಾಕೇಶ್ ಅವರೇ. ಮೇಡಮ್ ಇದು ಇಲ್ಲಿ ನಮ್ಮ ಕುಂಬಳಗೋಡ ಹತ್ರ ತಗೊಂಡ್ಬಂದಿರೋದು. ಇದೇನಿರೋ ವ್ಯವಸಾಯಕ್ಕೋಸ್ಕರ, ಇವು ವ್ಯವಸಾಯಕ್ಕೆ ಯೂಸ್ ಮಾಡೋದು ಮೇಡಮ್. ಈ ಹೋರಿಗಳು ನಮ್ಮ ಹತ್ರ ಜಾತ್ರೆಗಳಲ್ಲಿ ಉತ್ತರ ಕರ್ನಾಟಕದಿಂದ ಬರ್ತಾರೆ ರೈತರು ಬಂದಾಗ ನಮ್ಮ ಹತ್ರ ಪರ್ಚೇಸ್ ಮಾಡೋದು ಇದೇ ಹೋರಿ. ನಮ್ಮದೇ ತಗೊಳ್ಬೇಕಂತ ಬಂದಿರ್ತಾರೆ. ವ್ಯವಸಾಯದ ಹೋರಿನೂ ಕಟ್ತೀವಿ, ಕೆಲಸದ ಹೋರಿನೂ ಇರ್ತವೆ. ಎಲ್ಲಾ ತರ ನಮ್ಮ ಹತ್ರ ಅಲ್ಲಿ ಕರೆದುಕೊಂಡಿರ್ತದೆ ಮೇಡಮ್. ಇದು ಕೆಲಸದ ಹೋರಿ ಅಂತ? ಇದು ಕೆಲಸದ ಎತ್ತು ಮೇಡಮ್. ಇದು ಕೆಲಸಕ್ಕೆ ಅಂತ ಯೂಸ್ ಮಾಡೋದು ಕೆಲಸದ ಎತ್ತು. ಇದು ಎಷ್ಟಲ್ಲಾಗಿದೆ? ಇದೀಗ 6 ಮೇಡಮ್, 4 ಓಕೆ ಓಕೆ. ಸಾಮಾನ್ಯವಾಗಿ ಏನು ಅಂತಂದ್ರೆ ಸ್ವಲ್ಪ ಉತ್ತರ ಕರ್ನಾಟಕ ಭಾಗದಿಂದ ಬರೋಂಥವ್ರು ಹೆಚ್ಚಾಗಿ ಏನು ಅಂತಂದ್ರೆ ಅವ್ರಿಗೆ ಕೆಲಸದ ಒಂದು ಎತ್ತುಗಳು ಬೇಕಾಗುತ್ತೆ. ಸೊ ಹಾಗಾಗಿ ಆ ಕಡೆ ಭಾಗದಿಂದ ಬರೋರು ಹೆಚ್ಚಾಗಿ ಕೆಲಸದ ಹೋರಿಗಳನ್ನ ಕೇಳ್ತಾರೆ. ಸೊ 2 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಿದೆ. ಇದು 4 ಆಗಿದೆಯಂತೆ. ಈ ಕಡೆ ಇರೋಂಥದ್ದು ಮೇಡಮ್ ಇದು 2 ಇದು ಕೆಲಸದ ಪರ್ಪಸ್ಗೋಸ್ಕರ ತಗೊಂಡ್ಬಂದಿರೋದು. ಇದು ಉತ್ತರ ಕರ್ನಾಟಕ ಬಂದವ್ರು ಏನವ್ರೆ ಅವ್ರು ತಗೊಳ್ಳೋದು ಮೇಡಮ್. ಸೊ ಎಷ್ಟಲ್ಲಾಗಿದೆ ಅಂದ್ರೆ? ಇದು 2 ಆಗಿದೆ. ಓಕೆ. ಸೊ ಈ ಕಡೆ ಇರೋಂಥದ್ದು ಮೇಡಮ್ ಇದು ಇನ್ನೂ ಹಾಲಲ್ಲೋ, ಇದಿನ್ನೂ ಅಲ್ಲಾಗಿಲ್ಲ. ಎಲ್ಲಿಂದ ತಂದಿರೋಂಥದ್ದು ಇದು? ಮೇಡಮ್ ಇದು ಇಲ್ಲೇ ನಮ್ಮ ಬಿಡದಿ ಪಕ್ಕದಲ್ಲಿ ತಳ್ಳಿಲಿ, ಅಲ್ಲಿಂದ ತಗೊಂಡ್ಬಂದಿರೋದು. ಓಕೆ. ಸೊ ಇಲ್ಲಿರೋದು ಕೊಂಬೆಲ ಪ್ಯಾಚ್ ಮೇಡಮ್. ಇದು ಹಾಲಲ್ಲೋ, ಇದು ನಾವು ತಗೊಂಬಂದ್ 3 ದಿವಸ ಆಯ್ತು. ಜಾತ್ರೆಗೆ ಹೋಗ್ಬೇಕು ಅನ್ಬಿಟ್ಟು ಕೊಂಬೆಲ್ಲ ರೆಡಿ ಮಾಡಿಸಿ ಜಾತ್ರೆಗೆ ಚೆನ್ನಾಗಿ ಕಾಣ್ಲಿ, ಕರು ದೊಡ್ಡತನಕ ಆಗುತ್ತೆ, ನೆಕ್ಸ್ಟ್ ವರ್ಷಕ್ಕೆ ಶೋಕಿಗೆ ಮೆರವಣಿಗೆ ಎಲ್ಲ ಆಗುತ್ತೆ ಅನ್ಬಿಟ್ಟು ತಗೊಂಡ್ಬಂದಿದ್ದೀವಿ. ಎಷ್ಟು ಕೊಟ್ಟು ತಂದಿದ್ರಿ ಇದನ್ನ? ಮೇಡಮ್ ಇದು 1,45,000 ಕೊಟ್ಟು ತಗೊಂಡ್ಬಂದಿದ್ದೀವಿ. ಹೌದಾ? ಓಕೆ. ತುಂಬಾ ಚೆನ್ನಾಗಿದೆ. ಇಲ್ಲಿರುವಂತದ್ದು ಮೇಡಮ್ ಇದು ಅಷ್ಟೇ. ಇದು ಹಾಲಲ್ಲೋ, ಇದು ಒಳ್ಳೆ ಕೂಟ ಇದೆ. ಸ್ವಲ್ಪ ಬಣ್ಣದಲ್ಲಿ ಸ್ವಲ್ಪ ಏರುಪೇರಿದೆ. ಒಂದು 20 ದಿವಸ ಚೆನ್ನಾಗಿ ಸಾಕಿದ್ರೆ ಬಣ್ಣ ಬರುತ್ತೆ. ಇವತ್ತೆಲ್ಲ ಇದರ ಪಲ್ಟಿಲಿ ದೊಡ್ಡತನಕ್ಕಿದಾವೆ ಮೇಡಮ್. ಇದು ಇನ್ನು ಹಾಲಲ್ಲೋ ಭಾರಿ ಸೈಜು ಕರ ಇವು. ದೊಡ್ಡತನಕ್ಕೆ ಮುಂದೆ ಜಾತ್ರೆ ಮೆರವಣಿಗೆಯವರು ಅವ್ರವ್ರು ಪರ್ಚೇಸ್ ಮಾಡೋರೆಲ್ಲ ನಮ್ ದವಣಿಗೆ ಬಂದು ಇವನ್ ಜೊತೆ ಕರ ಕೊಡು ಅಂತ ಕೇಳ್ತಾ ಇರ್ತಾರೆ. ಘಾಟಿ ಜಾತ್ರೆನಲ್ಲಿ ಎಲ್ಲಿ ಕಟ್ತೀರಾ ನೀವು? ಮೇಡಮ್ ಘಾಟಿ ಜಾತ್ರೆಯಲ್ಲಿ ಎಲ್ಲಾರ್ದು ಪೆಂಡಲ್ ದೊಡ್ಡ ಪೆಂಡಲ್ ಇರ್ತಲ್ಲ, ಅದ್ರ ಆಪೋಸಿಟ್ ಈ ಕಡೆ ಕಟ್ಟಿರ್ತೀವಿ. ಈ ಕಡೆ ಏನಂತ ನೋಡೋಣ. ಈಗ 4 ಮೇಡಮ್. ಈ ಎತ್ತು ಶೋಕಿಗೆ
ಕೆಲ್ಸಕ್ಕೆ ವ್ಯವಸಾಯಕ್ಕೆ ಎಲ್ಲದಕ್ಕೂ ಆಗುತ್ತೆ. ಇದು ಹೆಚ್ಚಿನಾಗಿ ನಮ್ಮ KR ನಗರದವರು ತುಂಬಾ ಲೈಕ್ ಮಾಡ್ತಾರೆ. ಈ ಬಣ್ಣ, ಈ ಕೂಟ ಜಾತಿ, ಹೌದೌದು ತುಂಬಾ ಕೂಟ ಇದೆ ಇದು. ಇದನ್ನ ಈ ಕಡೆ ಮೈಸೂರು ಪ್ರಾಂತ್ಯ ಚುಂಚನಕಟ್ಟೆ ಜಾತ್ರೆ ತುಂಬಾ ಲೈಕ್ ಮಾಡೋದು. ಇದು ದೊಡ್ಡದಾಗುತ್ತೆ ಅಂತ ನಾಲ್ಕಲ್ಗೆ ಅಲ್ಲಿ ಅಚ್ಚುಕಟ್ಟಾಗಿ ಹಿಂಗೆ ಕೇಳೋದು ಮೇಡಮ್. ಅವರೆಲ್ಲ ಅಚ್ಚುಕಟ್ಟು ಜಾಸ್ತಿ ಕೇಳೋದು ಆ ತರ ಇದೆ. ಸೊ ಚೆನ್ನಾಗಿದೆ. ಈ ಕಡೆ ಇರುವಂತದ್ದು ಮೇಡಮ್ ಇದು ಈಗ 4 ಕಲ್ಲಿಗೆ ದೊಡ್ಡ ಸೈಜು ಕರ ಇವು ಮೈಸೂರಿಂದ ಆಚೆ ಚಾಮರಾಜನಗರದಿಂದ ತಗೊಂಡ್ಬಂದಿದೀನಿ ಮೇಡಮ್. ಇವೇನಿದ್ರು ಶೋಕಿಗೋಸ್ಕರ ತಗೊಂಡ್ಬಂದಿದೀನಿ. ಇವೇನು ವ್ಯವಸಾಯ ಆಗಲ್ಲ. ಪದಾರ್ಥ ಚೆನ್ನಾಗಿರ್ಲಿ, ನಮ್ ದಾವಣಿಲಿ ಒಳ್ಳೆ ಒಂದು ಇರ್ಬೇಕು ಅಂದ್ಬಿಟ್ಟು ತಗೊಂಡ್ಬಂದಿದೀನಿ ಮೇಡಮ್. ಚಾಮರಾಜನಗರದೇ ತಗೊಂಡ್ಬಂದಿದೀನಿ. ಚೆನ್ನಾಗಿದೆ. ಅಂಡ್ ಈ ಕಡೆ ಇರೋಂಥದ್ದು ಫೈನಲಿ ತುಂಬಾ ಹೈಲೈಟ್ ಆಗಿದೆ. ಅಂಡ್ ಬಣ್ಣ ಆಗಿರ್ಬೋದು, ನೋಡೋದಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಬನ್ನಿ ಕೇಳೋಣ. ಸೊ ಇದು ಮೇಡಮ್ ಇದು ಬಂದು ಶೂಟಿಂಗ್ ಮಾದೇವಪುರ, ಬೆನ್ನೂರಿಂದ ಮುಂದೆ ಶೂಟಿಂಗ್ ಮಾದೇವಪುರ ಅಂತ ಇದೆ. ಇದನ್ನ ಅಲ್ಲಿಂದ ತಗೊಂಡ್ಬಂದಿದ್ದೀನಿ ಮೇಡಮ್. ಇದು ನಮ್ಮ ಸಿದ್ಲಿಂಗಪುರ ದಿವ್ಯಕರಣ ಹೊರಲ್ ಅಭಿಯಾನ ಅಂತ ಇದ್ದಾರೆ. ಅವರೇ ಇದೊಂದ್ ಜೋಡಿ ಓರಿ ತಗೊಂಡಿನು ಇಲ್ಲಿ ಜಾತ್ರೆಗೆ, ಇವನ್ ಜೊತೆ ತಗೋ ಅಂತ ಹೇಳಿ ಅವರು ಕೊಡ್ತಿದ್ದಾರೆ ಮೇಡಮ್. ಜಾತ್ರೆಗೋಸ್ಕರ ತಗೊಂಡ್ಬಂದಿದ್ದೀನಿ. ಇದು ಎಷ್ಟು ಕೊಟ್ಟಿದ್ರಿ ನೀವು ಮೇಡಮ್? ಇದಕ್ಕೆ 2,40,000 ಕೊಟ್ಟಿದ್ದೀನಿ ಮೇಡಮ್ ಜೋಡಿ. ಈಗ 10 ಜೊತೆ ಓರಿಗಳನ್ನ ರೆಡಿ ಮಾಡಿದೀನಿ ಅಂತ ಹೇಳಿದ್ರಿ. ಮಿಕ್ಕಿರುವಂತಹ ಓರಿಗಳು ಮೇಡಮ್ 5 ಜೋಡಿ ಆಂಧ್ರದಲ್ಲಿದೆ. ಅದು ನಾಳೆ ಡೈರೆಕ್ಟ್ ಆಗಿ ಜಾತ್ರೆಗೆ ಬರುತ್ತೆ. ಇನ್ನೂ 4-5 ಜೋಡಿ ಹಳ್ಳಿ ತಗೊಂಡಿರೋದಿದೆ. ಅದು ಸಂಜೆ ಇಲ್ಲೂ ಬರುತ್ತೆ, ಸೀದಾ ಜಾತ್ರೆಗೆ ಬರುತ್ತೆ. ಹೌದಾ? ಓಕೆ. ಸೊ ಈಗ ನೆಕ್ಸ್ಟ್ ಘಾಟಿ ಆದ್ಮೇಲೆ ಯಾವ ಜಾತ್ರೆ ಮಾಡ್ತೀರಾ? ಘಾಟಿ ಆದ್ಮೇಲೆ ಕೆಂಗಲ್ ಮಾಡ್ತೀವಿ ಮೇಡಮ್. ಕೆಂಗಲ್ ಮಾಡ್ತೀರಾ? ಓಕೆ. ಸಪ್ಲಮನು ಮಾಡ್ತೀರಾ? ಸಪ್ಲಮನು ಮಾಡ್ತೀವಿ, ಕೆಂಗಲ್ ಮಾಡ್ತೀವಿ ಮೇಡಮ್. ಸೊ ಪ್ರತಿ ಜಾತ್ರೆಗೂ ಕೂಡ ಈ ಸ್ಟೋರಿಗಳನ್ನ ಹಾಕ್ತೀರಾ? ಇರ್ತೈತೆ ಮೇಡಮ್, ಒಂದ್ 5 ಜೋಡಿ ಹೆಚ್ಚು ಕಮ್ಮಿ ಇರ್ತೈತೆ ಇಷ್ಟು. ಅಂದ್ರೆ ಈಗ ಇಷ್ಟ ಜೊತೆ ಓರಿಗಳನ್ನ ನೀವು ಹೊಂದ್ಸೋದಕ್ಕೆ ಜಾತ್ರೆಗಳಿಗೆ ಕಷ್ಟ ಆಗುತ್ತಾ? ಹಿಂಗೆ ಕಷ್ಟ ಆಗುತ್ತೆ ಮೇಡಮ್. ನೋಡ್ಬೇಕಲ್ಲ, ಎಲ್ಲಾ ಕಡೆ ಹೋಗಿ ಓಡಾಡಿ ತರ್ಬೇಕಲ್ಲ ಮೇಡಮ್. ಈಗ ಸುಮ್ನೆ ಇಷ್ಟು ಜೊತೆ ಕಟ್ಟಕ್ ಆಗ್ಬಿಡಲ್ಲ. ಬಾಯಿ ಮಾತಲ್ಲಿ ಬೂಟ ಇಟ್ಕೆ ಮಾತಾಡ್ಬಿಟ್ರೆ ಎತ್ತರಕ್ಕಾಗಲ್ಲ. ಹೋಗ್ಬೇಕು, ಎಲ್ಲ ನೋಡಿ ನಮ್ಗೆ ಪರ್ಚೇಸ್ ಆಗ್ಬೇಕಲ್ಲ. ಈಗ ನಾವ್ ಇಲ್ಲಿಂದ ಜಾತ್ರೆಗೆ ತಗೊಂಡೋದ್ಮೇಲೆ ಸೇಲ್ ಆಗುವಂತ ಎತ್ತಿರ್ಬೇಕು. ಸುಮ್ನೆ ಹೋಗಿ ಕಟ್ಟಾಕೊಂಡು ಖರ್ಚು ಮಾಡ್ಕೊಂಡ್ ಬರಕ್ಕೆಲ್ಲ ಆಗಲ್ಲ ನೋಡಿ. ಈಗ ಇಷ್ಟು ಜಾತ್ರೆಗಳು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಈ ಕಡೆ ಭಾಗದಲ್ಲೆಲ್ಲ, ಯಾವ ಜಾತ್ರೆನಲ್ಲಿ ತುಂಬಾ ಜನ ಬರ್ತಾರೆ ಅಂಡ್ ತುಂಬಾ ಜನ ತಗೊಳ್ತಾರೆ? ಮೇಡಮ್ ಘಾಟಿ ಸುಬ್ರಹ್ಮಣ್ಯ ಅದು ಪ್ರಪ್ರಥಮ ಜಾತ್ರೆ ಆಗಿರೋದ್ರಿಂದ ಈ ಬೇರೆ ಜಾತ್ರೆಗಳಿಗೆಲ್ಲ ಶೋಕಿ ಮಾಡೋರೆಲ್ಲ ಬಂದು ಫಸ್ಟ್ ಘಾಟಿ ತಗೊಂತಾರೆ. ಅದಾದ್ಮೇಲೆ ಸಿದ್ಧಗಂಗೆ ಸ್ವಲ್ಪ ತಗೊಂತಾರೆ. ಬೇಬಿಲಿ ಒಳ್ಳೆ ಪ್ರೈಸ್ ಇರೋದ್ರಿಂದ ಸಿದ್ಧಗಂಗೆ ಜಾತ್ರೆ ಪರ್ಚೇಸ್ ಮಾಡ್ತಾರೆ. ಅದಾದ್ಮೇಲೆ ಫೈನಲ್ ಆಗಿ ನಮ್ಮ ಮಾಗಡಿ ಜಾತ್ರೆ ಮೇಡಮ್ ಜಾಸ್ತಿ ಹೈಲೈಟ್ ಆಗಿ ನಡೆಯೋದು ನಮ್ಮ ಮಾಗಡಿ ಜಾತ್ರೆ. ಯಾಕೆಂದ್ರೆ ಮುಂದೆ ವ್ಯವಸಾಯಕ್ಕೆ ಬೇಕಿರ್ತದೆ ದನ, ಅದರಿಂದ ನಮ್ಮ ಮಾಗಡಿ ಜಾತ್ರೆಯಲ್ಲಿ ತುಂಬಾ ಪರ್ಚೇಸ್ ಮಾಡ್ತಾರೆ. ಈಗ ಈ ಕಡೆ ಭಾಗದಲ್ಲಿ ನಡೆಯುವಂತಹ ಜಾತ್ರೆಗಳಲ್ಲಿ ಈಗ ಆ ಭಾಗದ ರೈತರು ಬಂದು ತಗೊಳ್ತಾರೆ ಅಂತ ಅನ್ಸುತ್ತಲ್ವಾ? ಆ ಜಾತ್ರೆಗಳಿಗೆ ಅವ್ರಿಗೆ ಓರಿಗಳು ಬೇಕಿರೋದ್ರಿಂದ ಬಂದು ತಗೊಳ್ತಾರೆ ಮೇಡಮ್. ಹೌದು. ಓಕೆ. ಸೊ ಅಂತಂದ್ರೆ ನಿಮ್ಗೆ ಘಾಟಿ ಜಾತ್ರೆ ಮೊದಲನೇ ಜಾತ್ರೆ ಆಗಿರೋದ್ರಿಂದ ಸಾಕಷ್ಟು ರೈತರು ಬಂದು ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಸೊ ಅತಿ ಹೆಚ್ಚಿನ ರೈತರು ಬಂದು ಪರ್ಚೇಸ್ ಮಾಡಿರೋದು ನಿಮ್ಮ ಹತ್ರ ಯಾವ ಭಾಗದವ್ರು ಜಾಸ್ತಿ? ಮೇಡಮ್ ನಮ್ ಕಡೆ ಮೈಸೂರು ಅವ್ರು ಜಾಸ್ತಿ, ಅದು ಬಿಟ್ರೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದವ್ರಿಗೆ ಜಾಸ್ತಿ ಮೇಡಮ್. ನಾವು ಅವ್ರಿಗೆ ಜಾಸ್ತಿ ಕೊಟ್ಟಿರೋದು. ಸೊ ಆಕ್ಚುಲಿ ಏನಂತಂದ್ರೆ ಘಾಟಿ ಜಾತ್ರೆ ಇನ್ನೇನು ಶುರು ಆಗ್ತಾ ಇದೆ. ಸೊ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಜನ ಆಕ್ಚುಲಿ ಏನು ಅಂತಂದ್ರೆ ಕಾಲ್ ಮಾಡಿ ಕೇಳ್ತಾ ಇದಾರೆ ಯಾವಾಗ ಜಾತ್ರೆ. ಸೊ ಓರಿಗಳನ್ನ ತಗೊಳಕ್ ಬರ್ಬೇಕು. ಸುಮಾರು ಜನ ಕಾಲ್ ಮಾಡಿ ಕೇಳ್ತಾ ಇದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ವೆಯ್ಟ್ ಮಾಡ್ತಾ ಇದಾರೆ. ಓರಿಗಳನ್ನ ತೆಗೆಯೋದಕ್ಕಾಗಿರ್ಬೋದು ಅಂಡ್ ನೋಡೋದಕ್ಕಾಗಿರ್ಬೋದು, ಜಾತ್ರೆಗೆ ಬರೋದಕ್ಕಾಗಿರ್ಬೋದು ಸಾಕಷ್ಟು ಜನ ತುಂಬಾ ಖುಷಿಯಿಂದ ವೇಟ್ ಮಾಡ್ತಾ ಇದಾರೆ. ಹೆಂಗ ಅನ್ಸುತ್ತೆ ನಿಮ್ಗೆ? ಖುಷಿ ಕೊಟ್ಟಿದ್ಯಾ? ನಮ್ಗೆ ತುಂಬಾ ಖುಷಿ ಇದೆ ಮೇಡಮ್. ಈಗ ಜಾತ್ರೆ ಸೇರ್ತಾ ಇರೋದು, ಹೋಗೋದು. ಈಗ ನಮ್ಗೋಸ್ಕರ ಎಷ್ಟೋ ಜನ ಬರ್ತಾರೆ. ನಾವ್ ತಂದಿದೀವಿ, ಕಟ್ಟಿದೀವಿ ನೋಡಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ. ಇಷ್ಟು ಓರೆಗಳನ್ನ ಜಾತ್ರೆಗೆ ಹಾಕೊಂಡು ಹೋಗ್ತೀರಾ ಅಲ್ವಾ? ಹುಲ್ಲು ಮತ್ತೆ ಎಲ್ಲಾ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ ಮೇಡಮ್. ಹುಲ್ಲು ಅವಕ್ಕೆ ಏನೇನ್ ಬೇಕು ತಿಂಡಿ ಸೌಲಭ್ಯ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲೇ ಇರೋ ನೀರಿನ ಸೌಲಭ್ಯ ಇದೆ, ಅದನ್ನ ತಗೊಂಡೋಗಿರಲ್ಲ ಅಷ್ಟೇ ಮೇಡಮ್. ಓಕೆ. ಸೊ ಜಾತ್ರೆ ಮುಗಿಯೋರ್ಗು ಇರ್ತೀರಾ? ಇರ್ತೀವಿ ಮೇಡಮ್, ಜಾತ್ರೆ ಮುಗಿಯೋರ್ಗು ಇರ್ತೀವಿ. ಕಂಪ್ಲೀಟ್ ಆಗೋರ್ಗು ಇರ್ತೀವಿ. ಅಂದ್ರೆ ಎಲ್ಲಾ ಓರಿಗಳನ್ನ ಸೇಲ್ ಮಾಡಿನೇ ಬರ್ತೀರಾ ಇಲ್ಲ ನೆಕ್ಸ್ಟ್ ಜಾತ್ರೆಗೆ? ಎಲ್ಲ ಸೇಲ್ ಮಾಡಿನೇ ಬರೋದು ಮೇಡಮ್. ಹೋದ್ಮೇಲೆ ಎಲ್ಲ ಸೇಲ್ ಮಾಡೇ ಬರೋದು. ಹೌದಾ? ಓಕೆ. ಅಂದ್ರೆ ಲಾಭ ಕೊಟ್ಟಿದ್ಯಾ? ಖುಷಿ ಕೊಟ್ಟಿದ್ಯಾ? ಕೊಟ್ಟಿದೆ ಮೇಡಮ್. ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಮೇಡಮ್. ಸಿಕ್ಕಿರೋದ್ರಿಂದ ನಾವು ಖುಷಿಯಾಗಿ ಮಾಡ್ತಾ ಇದೀವಿ. ಹೌದಾ? ಓಕೆ. ಸೊ ಇಷ್ಟು ದಿನಗಳಿಗೆ ಕಂಪೇರ್ ಮಾಡಿದ್ರೆ, ಇಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ದನಗಳು ಕಡಿಮೆ ಅಂತ ಹೇಳ್ತಾ ಇದಾರೆ. ಏನ್ ಹೇಳಕ್ ಇಷ್ಟ ಪಡ್ತೀರಾ? ದನ ಕಟ್ಟೋದ್ರಿಂದ ಜಾತ್ರೆಗೆ ಏನಾಗಿದೆ ಅಂದ್ರೆ ರೈತೆಲ್ಲ ಶೋಕಿ ಮಾಡಕ್ ಇಟ್ಬಿಟ್ಟಿದ್ದಾರೆ. ಯಾರು ದನ ಕಟ್ಬೇಕು ಮೇಯಿಸ್ಬೇಕಂದ್ರಿಲ್ಲ. ಜಾತ್ರೆ ಬಂದ ಒಂದ್ ಜೊತೆ ಓರಿ ಕಟ್ಬೇಕಂತ ಯಾರು ಲೈಕ್ ಮಾಡ್ತಾರೆ. 2 ದಿವಸ ತಗೊಂಡ್ ಕಟ್ಟಿ ಕರ ಹಾಕ್ಸ್ಬೇಕಂತ ಯಾರು ಲೈಕ್ ಮಾಡಲ್ಲ. ಅವ್ರು ಓರಿ ಕಟ್ಟಿ ಶೋಕಿ ಅವತ್ತಿಗೆ ತಂದಿ ಶೋಕಿ ಮಾಡ್ಬಿಟ್ಟು ಹೋಗ್ಲಿ ಬರ್ಲಿ ಮಾರ್ಬಿಡೋರು ರೈತರು ಜಾಸ್ತಿ ಆಗಿದ್ದಾರೆ. 2 ದಿವಸ ಕಟ್ಟಿ ಕರ ಹಾಕ್ಸಿ ಅವ್ರ ಮನೆ 2 ಕರ ಹುಟ್ಟಿದ್ರೆ ಇಷ್ಟೆಲ್ಲ
ಯಾವ್ದು ಲಾಸ್ ಆಗ್ತಿರ್ಲಿಲ್ಲ ಮೇಡಮ್. ದನಗಳ ಸಂಖ್ಯೆ ಹೆಚ್ಚಾಗ್ತಿತ್ತು, ಕಡಿಮೆ ಆಗ್ತಿರ್ಲಿಲ್ಲ. ಈಗೆಲ್ಲ ಅದರಿಂದ ದನಗಳ ಸಂಖ್ಯೆ ಕಮ್ಮಿ ಆಗಿದೆ ಮೇಡಮ್, ಯಾರು ಸಾಕೋರೇ ಇಲ್ಲ. ಅಂದ್ರೆ ಈಗ ಜಾತ್ರೆಗಳ ಟೈಮ್ ನಲ್ಲಿ ಸ್ಟೋರಿಗಳನ್ನ ತಂದು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಬೇರೆ ಟೈಮ್ ನಲ್ಲೂ ಮನೇಲಿ ಇರ್ತದೆ ಮೇಡಮ್. ಬೇರೆ ಟೈಮಲ್ಲೂ ನಮ್ಮ ಹತ್ರ 4-5 ಕರ ಒಳ್ಳೆ ಕರ ಇರ್ತದೆ, ಕರಗಳಿರುತ್ತೆ, ಒಳ್ಳೊಳ್ಳೆ ಕರನೇ ಇರ್ತೀವಿ ಮೇಡಮ್. ಈಗ ಮೊನ್ನೆ ನಾವು ಲಾಸ್ಟ್ ಟೈಮ್ ಅಲ್ಲಿ 1 ಜೋಡಿ ಕರ ಕೊಟ್ವಿ, ಅವು ನಮ್ಮವೇನೆ ಕರ. ಅಂದ್ರೆ ಕೂಟ ಮಾಡಿ ಸೇಲ್ ಮಾಡ್ತೀವಿ. 120 ತಗೊಂಡ್ಬಂದು ಕೊಡ್ತೀವಿ. ನಮ್ಮ ಹತ್ರ ಅವಾಗಲೂ ದನ ಇದ್ದೇ ಇರ್ತದೆ ಮೇಡಮ್. ಹಳ್ಳಿಕಾರ್ ಫೀಲ್ಡ್ ಅಲ್ಲಿ ರಾಕಿ ಅಂದ್ರೆ ಸುಮಾರು ಜನ ಗೊತ್ತಿರುತ್ತೆ. ಹೌದು. ಓಕೆ, ಸೊ ಏನಂತ ಕರೀತಾರೆ? ರಾಕೇಶ್ ಅಂತಾನೆ ಕೂಗೋದು ಮೇಡಮ್. ಹೌದಾ? ರಾಕೇಶ್ ಅಂತಾನೆ. ಸೊ ಅಂದ್ರೆ ಈಗ ಫೀಲ್ಡ್ ಅಲ್ಲಿ ರಾಕೇಶ್ ಅಂತಂದ್ರೆ ಸ್ವಲ್ಪ ಐಡೆಂಟಿಫೈ ಇದೆ ಅಂತ ಅನ್ಸುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಮತ್ತೇನ್ ಹೇಳಕ್ ಇಷ್ಟಪಡ್ತೀರಾ ಜಾತ್ರೆಗಳ ಬಗ್ಗೆ? ಯಾವ ಜಾತ್ರೆ ತುಂಬಾ ಖುಷಿ ಕೊಟ್ಟಿದೆ ನಿಮ್ಗೆ? ನಮ್ಗೇನು ಹೋಗಿದ್ ಜಾತ್ರೆ ಎಲ್ಲ ತುಂಬಾ ಖುಷಿ ಪಟ್ಟಿದೆ ಮೇಡಮ್. ಯಾಕಂದ್ರೆ ನಮ್ಮಲ್ಲಿ ದನ ಜಾಸ್ತಿ ಇರ್ತಾವಲ್ಲ, 1 ಜೊತೆ 2 ಜೊತೆ ತಗೊಂಡ್ ನಾವ್ ಯಾವತ್ತೂ ಜಾತ್ರೆ ಮಾಡೇ ಇಲ್ಲ. ಏನ್ ತಗೊಂಡ್ರು 10 ಜೊತೆ 15 ಜೊತೆ ತಗೊಂಡೇ ನಾವ್ ಜಾತ್ರೆ ಮಾಡಿರೋದು. ಅದ್ರಲ್ಲಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಕೆಲವು ಟೈಮಲ್ಲಿ ವ್ಯಾಪಾರ ಎಲ್ಲ ಬೇಜಾರಾಗಿರುತ್ತೆ, ಇಲ್ಲಿ ಅದ್ ಬಿಟ್ರೆ ಬಾಕಿ ಟೈಮಲ್ಲೆಲ್ಲ ಖುಷಿಯಾಗಿರುತ್ತೆ. ಸೊ ಜಾತ್ರೆಗಳಲ್ಲಿ ಬೇರೆ ಏನಾದ್ರೂ ಫೆಸಿಲಿಟೀಸ್ ಬೇಕು ಅಂತ ರೈತರಿಗೆ ಅನ್ಸೋದಾದ್ರೆ ಏನ್ ಫೆಸಿಲಿಟೀಸ್ ಗಳು ಬೇಕಾಗತ್ತೆ ಅಂತ ಅನ್ಸುತ್ತೆ ಮೇಡಮ್? ಈಗ ಜಾತ್ರೆ ಫೆಸಿಲಿಟಿ ಕೊಡಕ್ಕೆ ಈಗ ಸ್ವಲ್ಪ ಜೊತೆ ದನ ಆದ್ರೆ ಕೊಡ್ಬೋದು, ಸಾವಿರಾರು ಜೊತೆ ಬರೋದ್ರಿಂದ ಈಗ ಒಂದ್ ಹುಲ್ಲು ಕೊಡ್ಬೋದು, ನೀರ್ ಕೊಡ್ಬೋದು. ಅದನ್ನ ಬಿಟ್ರೆ ಬೇರೆ ಏನು ಫೆಸಿಲಿಟಿ ಕೊಡಕ್ಕಾಗಲ್ಲ ಮೇಡಮ್. ಯಾಕೆಂದ್ರೆ ಈ ಬೂಸ ಎಲ್ಲ ತಗೊಂಡ್ಬಂದ್ ಕೊಡಕ್ಕಾಗಲ್ಲ. ಇವತ್ತು 1,500 ಇದೆ ಮೂಟೆ, ಎಷ್ಟು ಜನಕ್ಕೆ ಕೊಡಕ್ಕಾಗುತ್ತೆ? ಅದರಿಂದ ಪಾಪ ಅವ್ರು ಕೊಡ್ತಾರೆ. ಅದನ್ನೇ ನಾವೆಲ್ಲ ರೈತರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಈಸ್ಕೊಬೇಕಷ್ಟೇ. ನೀರಿನ ಸೌಕರ್ಯ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್, ಎಲ್ಲಾ ಜೊತೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಐನಗುಡಿ ಮೇಡಮ್, ಐನಗುಡಿ ಜಾತ್ರೆ ಮಾಡ್ತೀವಿ. ಸೊ ಈಗ ಅದಕ್ಕೂ ಕೂಡ ನೆಕ್ಸ್ಟ್ ಸ್ಟೋರಿಗಳನ್ನ ಮೇಡಮ್ ಇವೆಲ್ಲ ಖಾಲಿ ಮಾಡಿ ಆಮೇಲೆ ಈ ತರ ದೊಡ್ಡ ಕರ ತಗೊಳ್ಳಲ್ಲ, ಈ ತರ ದೊಡ್ಡ ಎತ್ತೆಲ್ಲ ತಗೊಳ್ಳಲ್ಲ, ಸಣ್ಣ ಕರ ತಗೊಂತೀವಿ. ಅವಾಗ ಆ ಜಾತ್ರೆಗೆ ಚಿಕ್ಕ ಕರ್ಗಳು ತಗೊಂಡ್ಬರ್ತೀವಿ. ಒಳ್ಳೆ ಕೂಟದ ಕರ ಇರೋ ತಗೊಂಡ್ಬಂದು ಅಲ್ಲೆಲ್ಲ ಅದೇ ಓಡೋದು. ಯಾರು ಉತ್ತರ ಕರ್ನಾಟಕ ಆ ಕಡೆಯಿಂದ ಬಂದಿರಲ್ಲ ಜನ, ಆ ಜಾತ್ರೆಗೆ ಬರಲ್ಲ. ಸೊ ಉತ್ತರ ಕರ್ನಾಟಕ ಭಾಗದ ಜನರು ಬರುವಂತಹ ಜಾತ್ರೆ ಜಾಸ್ತಿ ಅಂತಂದ್ರೆ ಘಾಟಿ, ಸಪ್ಲಮ್ಮ, ಸಿದ್ಧಗಂಗಿ, ಮಾಗಡಿ, ಅವ್ರಿಗೆಲ್ಲ ಸ್ವಲ್ಪ ದೊಡ್ಡ ಎತ್ತುಗಳು ಬೇಕು ಕೆಲಸಕ್ಕೆ. ಹೌದು. ಸೊ ಹಂಗಾಗಿ ಈ ಜಾತ್ರೆಗಳಿಗೆ ಹೆಚ್ಚಾಗಿ ಬರ್ತಾರೆ ಅಂತ ಹೇಳ್ತೀವಿ. ಸೊ ಯೂಶಲಿ ನೀವು ನಿಮ್ಮ ಮನೆಯಲ್ಲಿ ಹೋರಿಗಳನ್ನ ಸಾಕ್ಬೇಕಾದ್ರೆ ಏನ್ ಕೊಡ್ತೀರಾ ಫುಡ್? ಮೇಡಮ್ ನಾವು ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು ಆ ತರ ಕೊಡ್ತೀವಿ ಮೇಡಮ್. ಕೆಲವರೆಲ್ಲ ಏನೇನ್ ಮೇಂಟೈನ್ ಮಾಡಿರ್ತಾರೆ ಅದನ್ನೇ ಕೇಳ್ಕೊಂಡ್ ಬಂದಿರ್ತೀವಿ. ಕೆಲವ್ರು ಬೇರೆ ತರ ತಿಂಡಿ ಅದನ್ನೇ ತಗೊಂಡ್ಬಂದು ಫಾಲೋ ಮಾಡ್ತೀವಿ ನಾವು. ಸೊ ಹಂಗಾದ್ರೆ ಇವಾಗ ಇಷ್ಟೊತ್ತೆ ಹೋರಿಗಳನ್ನ ತಂದಿರ್ತೀರಾ ಅಲ್ವಾ? ಸೊ ಈಗ ನೀವು ಅಲ್ಲಿ ತರಬೇಕಾದ್ರೆ ಏನ್ ಫುಡ್ ಕೊಟ್ಟಿದ್ದಾರೆ ಅಂತ ಎಲ್ಲ ಕೇಳ್ಕೊಂಡೇ ಬಂದಿರ್ತೀವಿ ಮೇಡಮ್. ಯಾಕೆಂದ್ರೆ ಈಗ ತಗೊಂಡ್ಬಂದಿರ್ತೀವಿ, ಅವು ನಮ್ಮ ಮೇವುಗಳು ಅಡ್ಜಸ್ಟ್ ಆಗಲ್ಲ. ಅವ್ರು ಏನ್ ಫಾಲೋ ಮಾಡಿರ್ತಾರೆ ಅದನ್ನೇ ಫಾಲೋ ಮಾಡ್ತೀವಿ ಮೇಡಮ್. ನಾವು ಅತಿ ಹೆಚ್ಚಾಗಿ ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು ಅದನ್ನೆಲ್ಲ ನಾವು ಅತಿ ಹೆಚ್ಚಾಗಿ. ಈಗ ಅಲ್ಲೇನಾದ್ರೂ ಬೇರೆ ಡಿಫ್ರೆಂಟ್ ಮೇವು ಏನಾದ್ರೆ ಅದನ್ನ ನಾವು ಕೊಟ್ಟು ಅದಕ್ಕೆ ಅದೇ ತರ ಮೇಂಟೈನ್ ಕಂಟಿನ್ಯೂ ಮಾಡ್ತೀರಾ? ಹೌದೌದು. ಸೊ ಈಗ ನೆಕ್ಸ್ಟ್ ಹಂಗಾರೆ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕು ಹೋರಿಗಳನ್ನ? ಹೌದು ಮೇಡಮ್, ಬೆಳಗ್ಗೆಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲ ರೆಡಿ ಇದಾವೆ. ಆಮೇಲೆಲ್ಲ ನಾವೇನಿರೋ ತಪ್ಪು ಗಿಪ್ಪು ಇರೋವು ಆ ತರ ಎಲ್ಲ ತಗೊಂಬರಲ್ಲ. ಏನಪ್ಪಾ ಅಂದ್ರೆ ಬಡವರಿಂದ ಹಿಡಿದು ಸಾವುಕಾರರು ತಗೊಳ್ಳೋ ಗಂಟೆ ದನ ತಂದಿರ್ತೀವಿ ಮೇಡಮ್. ಸುಳಿ ಶುದ್ಧ ಎಲ್ಲ ನೋಡಿರ್ತೀವಿ, ತಂದಿರ್ತೀವಿ. ಕೆಲವರೆಲ್ಲ ಸುಮ್ನೆ ಬೂಟ್ ಆಟಿಕೆ ಮಾತಿಗೆ ಏನೇನೋ ಹೇಳ್ತಿರ್ತಾರೆ, ಸುಳಿ ಬೀರ್ತವೆ, ಅವಿರ್ತವೆ, ಇವಿರ್ತವೆ ಅಂತ. ನಾವ್ ಆ ತರ ಯಾವ ತರ ಇಲ್ಲ. ಕೆಲವರೆಲ್ಲ ಸುಳಿ ಎತ್ತ ಇರ್ತವೆ, ಅಂತವ್ ಇಂತವೆ ಅಂತ ಸುಮ್ನೆ ಬೂಟಾಟಿಕೆ ಮಾತಿಗೆ ಏನೇನು ಹೇಳ್ತಿರ್ತಾರೆ ಮೇಡಮ್. ಅಂತವೆಲ್ಲ ಇರಲ್ಲ. ಕೆಲವ್ರು ಕಂಡರೆ ತಂದಿ ಹುಲ್ಲಾಕಿ ಮೇಯಿಸ್ತಿರ್ತಾರೆ. ನಾವ್ ಹಂಗಲ್ಲ, ಹೋಗ್ಲಿ ಬೋಲಿ ತರಬೇಕು, ಜಾತ್ರೆ ಮಾಡ್ಬೇಕು, ನಮ್ ಕೈ ಆತರ. ಕೆಲವೊಂದ್ ಜೊತೆಗೆ ಕಂಡೋರ್ ತಂದಿ ಹುಲ್ಲಾಕ್ತಾ ಇರ್ತಾರೆ ಮೇಡಮ್. ನಾವ್ ಆತರ ಶೋಕಿ ಮಾಡೋಲ್ಲ. ಇನ್ನ ಹಚ್ಚೋದು 25 ಜೊತೆ ಅಂದ್ರೆ ಇನ್ನ ಹಚ್ಚೋದು ತಗೊಳ್ಳೋ ಕೆಪಾಸಿಟಿ ಇರ್ತದೆ, ತಂದಿ ಮಾಡ್ತೀವಿ ಜಾತ್ರೆ. ಬೇರೆ ಯಾರ ಕಟ್ಟಲ್ಲ ಮೇಡಮ್. ಹೌದೌದು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ಇವತ್ತಿನ ಕಾಲದಲ್ಲೆಲ್ಲ ಹಳ್ಳಿಕಾರು ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಜನಗಳು ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು. ಯಾರು ಒಬ್ರು ಕಷ್ಟಪಟ್ಟು ಸಾಕ್ತವ್ರೆ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಹಿಂದೆಗಡೆ ಮುಂದೆಗಡೆ ನಕ್ಕೊಂಡು ಏನಪ್ಪ ಒಂದ್ ದನ ಮೇಯಿಸ್ತವ್ರೆ, ಇನ್ಗೇನಪ್ಪ ದನಿನಿಂದ ಆದಾಯ ಬರೋದು ಬಿಡೋದು ನೆಕ್ಸ್ಟ್ ಏನೋ ಬಸಪ್ಪನ ಸೇವೆ ಮಾಡ್ಬೇಕು. ನಮ್ಮ ಮನೇಲಿ 2 ಕರ ಒಳ್ಳೆ ಹೋಗಿ ಅಂದ್ರೆ ಅದೇ ಖುಷಿ ಮೇಡಮ್. ಎಲ್ಲಾರು ಸಾಕ್ಬೇಕು ಮೇಡಮ್. ಈಗ ಸ್ವಲ್ಪ ಯೂತ್ಸ್ ಎಲ್ಲ ಈಗ ಜಾಸ್ತಿ ಆಗಿದ್ದಾರೆ, ಹೊರ ತಗೊಂಡ್ಬಂದು ಸಾಕ್ಬೇಕು. ಸಾಕಿ ಅವರು ಏನೋ ಮನೇಲಿ ಇರ್ತವೆ ಅಂದ್ರೆ ಅಷ್ಟೇ ಖುಷಿ ಮೇಡಮ್. ಈಗ ನಮ್ಮಲ್ಲೆಲ್ಲ ಬಿಡಿ ಆಗ್ಬಿಟ್ಟಿದೆ ಮೇಡಮ್. ಇದು ನಮ್ಮಲ್ಲಿ ಒಂದ್ ಸೈಟ್ ಮಾರ 1 ಕೋಟಿ ಹೋಯ್ತಿದೆ, ಅದೇ ನಾವು ಸೈಟ್ ಮಾಡ್ತಾ ಇಲ್ಲ. ನಮ್ಗೇನ್ ದನ ಯಾರಾದ್ರೂ ಒಂದ್ ಜೊತೆ ಊರವೆ ಅಂದ್ರೆ ಅವೆಲ್ಲರೂ ಹೋಗ್ಬೇಕು, ತರಬೇಕು. ಜಾತ್ರೆ ಬದೈತೆ ಅಂದ್ರೆ 15 ದಿವಸ ನಾವು ನಿದ್ದೆ ಏನಿಲ್ಲ. ಜಾತ್ರೆಗೆ ಎಲ್ಲೆಲ್ಲವೇ ದನ ತಗೊಬೇಕು ಅಂದ್ರೆ ನಮ್ಗೆ 26 ವರ್ಷ ಮೇಡಮ್. ಇಷ್ಟು ಚಿಕ್ಕ ಒಂದು ವಯಸ್ಸಿಗೆ ಇಷ್ಟು ಹುಚ್ಚಿದೆ ಹಳ್ಳಿಕಾರ್ದು ನಿಮ್ಗೆ. ಮೇಡಮ್ ಇಲ್ಲಿ ನಮ್ಮ ತಂದೆಯವರ ಹೆಸರು ಕುರಿ ಕೃಷ್ಣಪ್ಪ ಅನ್ಬಿಟ್ಟು ಅವಾಗಿಂದ ಫೇಮಸ್. ಇಡೀ 100 ಹಳ್ಳಿಗೆ ಕುರಿ ಕೃಷ್ಣಪ್ಪ ಅಂದ್ರೆ ನಮ್ಮ ತಂದೆಯವರ ಹೆಸರು ಫೇಮಸ್ ಆಗಿದೆ. ಅದರಿಂದ ಅವ್ರ ಹೆಸರು ಇದೆಯಲ್ಲ ಅನ್ಬಿಟ್ಟು ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಸೊ ಜಾತ್ರೆಗಳ ಟೈಮಲ್ಲಿ ಮಾತ್ರ ಫುಲ್ ಬ್ಯುಸಿ ಆಗಿ ಎಲ್ಲ ಊರುಗಳನ್ನ ತೆಗಿಯೋದ್ರಲ್ಲಿ ಬ್ಯುಸಿ ಇರ್ತೀರಾ. ಈಗ ನೆಕ್ಸ್ಟ್ ಜಾತ್ರೆಗಳಿಗೆಲ್ಲ ನೋಡಿರ್ತೀರಾ ಇಲ್ಲ ಅಂದ್ರೆ ನೋಡಿರ್ತೀವಿ ಮೇಡಮ್, ಇವೆಲ್ಲ ನೋಡಿರ್ತೀವಿ. ಈಗ ಇವೆಲ್ಲ ತಗೊಂಡು ಹೋಗಿರ್ತೀವಿ, ಅಲ್ಲಿ ನೋಡ್ಕೊಂಡ್ ಬಂದಿರ್ತೀವಿ, ಯಾವ ಸೆಟ್ ಆಗಿರಲ್ಲ ಅಂತೆಲ್ಲ ನೋಡಿ ತಗೊಂತೀವಿ. ಅವೆಲ್ಲ ಜಾಸ್ತಿ ನಮ್ಮ ಹಳ್ಳಿಲೇ ತಗೊಳ್ಳೋದು ಮೇಡಮ್. ಸೊ ಇಷ್ಟು ವರ್ಷದ ಜಾತ್ರೆಗಳಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಹೋರಿಗಳನ್ನ ಮಾರಾಟ ಮಾಡಿರೋದು ಅಂತಂದ್ರೆ ಅಲ್ಲ, ಅತಿ ಹೆಚ್ಚಿನ ಬೆಲೆಗೆ ನೀವು ಕೊಟ್ಟಿರೋದು ಅಂತಂದ್ರೆ ಎಷ್ಟು ಬೆಲೆ ಕೊಟ್ಟಿದ್ದೀರಾ ಮೇಡಮ್? ನಾವು 3 ಲಕ್ಷ 3.25 ಲಕ್ಷ ಕೊಟ್ಟಿದ್ದೀವಿ ಮೇಡಮ್. ನಾವು ಹೈಯೆಸ್ಟ್. ಇನ್ನ ಈ ಸರಿ ನಮ್ ಪುನೀತ್ಗೆ ನಾನೇ ಮೇಡಮ್ ಕರ ಪೇರ್ ಮಾಡಿದ್ದು. ಒಂದ್ ಕರ ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ ನಂದೇ ಕರ ಅದು. ನಾನು ನಮ್ ಪುನೀತ್ಗೆ ಕೊಟ್ಟಿದ್ದೆ, ಒಂದ್ ಎತ್ತು ಸಾಕು ದೊಡ್ಡ ಎತ್ತಾಯ್ತದೆ, ಯಾರು ಸಾಕ್ಬೇಡ ಅಂತ ಹೇಳಿ ಅವ್ನು ಕೊಟ್ಟಿದೆ. ಅವ್ನು ಶ್ರಮ ಪಟ್ಟು 1 ವರ್ಷ ಸಾಕಿದ. ಅದಕ್ಕೊಂದು ಒಳ್ಳೆ ಬೇಡ ಅಂತ ಇದಾರೆ, ಅವ್ರ ತಗೋಗಿ 1,20,000 ಕೊಟ್ಟು ತಂದಿದ್ದು. ತಂದಿ ಕೂಟ ಮಾಡಿ ಅವನ ಒಳ್ಳೆ ಬೆಲೆಗೆ ಮಾರೋ ಮೇಡಮ್. ನಾವು ಅವತ್ತು 5 ಲಕ್ಷಕ್ಕೆ ಚಿರಗೆ ಮಾರ್ಬೇಕಂದ್ರೆ ಯಾರು ಹೋಗೋದಿಲ್ಲ ಈ ಕರ 5 ಲಕ್ಷಕ್ಕೆ ಮಾರ್ತವೆ ಅಂತ. ಸುಮ್ನೆ ಇವು ಮಾರ್ತಾವ, ಇವು ಒಂದ್ ಎತ್ತು ಹಂಗದೆ ಒಂದ್ ಎತ್ತು ಹಿಂಗದೆ ಅಂತ ಜನ ಹೇಳ್ತಿದ್ರು. ನಾನು ನಮ್ ಪುನೀತ್ಗೆ ಹೇಳ್ಕೊಟ್ಟಿದ್ದೆ, ಯಾರ ಮಾತು ಕೇಳ್ಬೇಡ ದನ ಮಾರ್ತವೆ ಅಂತ. ಅವಾಗ ನಾವು ಮೈಸೂರಲ್ಲಿ ಉಮೇಶ್ ಅಣ್ಣ ಅಂತ ಇದಾರೆ, ಉಮೇಶ್ ಅಣ್ಣ ಮಹೇಂದ್ರಣ್ಣ ಅನ್ನೋರಿಗೆ 5,05,000ಕ್ಕೆ ಆ ಕರ ಕೊಟ್ವಿ ಮೇಡಮ್. ಸೊ ರೀಸೆಂಟ್ ಆಗಿ ಮಾಡಿದಂತಹ ವಿಡಿಯೋದಲ್ಲಿ ನೀವು ಆ ಕರುಗಳನ್ನ ನೋಡಿದೀರಾ, ಹಾಲಲ್ಲಿನ ಕರುಗಳು. ಪುನೀತ್ ಅವರು ಏನು ಅಂತಂದ್ರೆ ಒಂಟಿ ಕರುಗಳನ್ನ ತಂದು ಕೂಟ ಮಾಡಿ ಮಾರ್ತಾರೆ, ಹೈಯೆಸ್ಟ್ ಬೆಲೆಗೆ ಪ್ರೈಸ್ಗೆ ಸೇಲ್ ಮಾಡಿದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ಮಾಡಿದ್ವಿ. ಆ ಒಂದು ಕರುಗಳೇನು ಅಂತಂದ್ರೆ ಮೈಸೂರು ಭಾಗದಲ್ಲಿ ಹೋಗಿತ್ತು. ಅಲ್ಲಿರುವಂತಹ ಕರುಗಳನ್ನ ಯಾಚೇನಹಳ್ಳಿ ಸಿದ್ದರಾಮಣ್ಣ ಅವರು ಹೈಯೆಸ್ಟ್ ಪ್ರೈಸ್ 7 ಲಕ್ಷ ಚಿಲ್ಲರೆಗೆ ಕೊಟ್ಟು ತಗೊಂಡಿದ್ರು, ಅತಿ ಹೆಚ್ಚಿನ ಬೆಲೆಗೆ. ಸೊ ಆ ಒಂದು ಕರು ಇವ್ರ ಹತ್ರದಿಂದ ಹೋಗಿರುವಂತಹ ಒಂದು ಕರು. ಸೊ ಈಗ ಒಂದು ದೊಡ್ಡ ಹೆಸರು ಮಾಡ್ತು ಅಂಡ್ ಫೀಲ್ಡ್ ಅಲ್ಲೂ ಕೂಡ ಒಂದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಈಗ ಆ ಒಂದು ಕರುಗಳು ಅಂತಾನೆ ಹೇಳ್ಬೋದು. ಸೊ ಈಗ ಮೇಡಮ್ ನಮ್ಮ ಈಗ ಏನ್ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನಡೀತಾ ಇದೆ, ನಾನ್ ತಂದು ಕೊಟ್ಟಿರೋದೇ ಒಂದು 50 ಕರ ಇದೆ ಮೇಡಮ್. ದೊಡ್ಡ ಪೆಂಡಲ್ ಅಲ್ಲ 50 ಕರ. ನಾನ್ ತಂದು ಕೊಟ್ಟಿರೋ ಕರೆನೇ 50 ಕರ ಬರ್ತದೆ ಹೆಸರುಗೆ. ಅಲ್ಲಿ ಹೆಸರು ಮಾಡ್ತಾರೆ, ನಮ್ದೊಂದು 50 ಕರ ಬರ್ತವೆ ಘಾಟಿನಲ್ಲಿ. ನಮ್ದು ವರ್ಷ ಈಗ ಈ ಟೈಮ್ ಜಾತ್ರೆ ಟೈಮಲ್ಲಿ ಬಿಟ್ರೆ ಮೇಡಮ್, ಬೇರೆ ಟೈಮಲ್ಲೆಲ್ಲ ಒಳ್ಳೊಳ್ಳೆ ಸಣ್ಣಗರ ತಂದೆ ನಾನು ಮಾರೋದು. ಒಳ್ಳೊಳ್ಳೆ ಕರ ತಂದು ಕೊಟ್ಟಿರ್ತೀನಿ, ತಗೊಂಡೋಗಿ ಸಾಕಿರ್ತಾರೆ, ಹೆಸರು ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಕರುಗಳನ್ನ ನೋಡಿದಾಗ, ನೀವು ಕೊಟ್ಟಿರುವಂತಹ ಕರುಗಳನ್ನ ನೋಡಿದಾಗ ಜಾತ್ರೆಗಳಲ್ಲಿ ಖುಷಿ ಅಂತ ಅನ್ಸುತ್ತಾ? ತುಂಬಾ ಖುಷಿ ಆಗಿದೆ ಮೇಡಮ್. ನಾವು ತಂದಿದ್ವಲ್ಲಪ್ಪ ಇಂತ ಊರಲ್ಲಿ ತಂದಿದ್ದು, ಒಂದೊಂದು ದೊಡ್ಡ ಎತ್ತಾಯ್ತು, ಏನೋ 10 ಜನ ನೋಡಿ ಖುಷಿ ಪಡ್ತಾವ್ರೆ ಅಂತ ನಮಗೂ ಖುಷಿ ಆಗಿದೆ, ಖುಷಿ ಅಂತ ಅನ್ಸುತ್ತೆ. ಸೊ ಏನು ಅಂತಂದ್ರೆ ಘಾಟಿ ಜಾತ್ರೆ 20ರಿಂದ 26ರವರೆಗೂ ನಡೀತಾ ಇದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ರೈತರಾಗಿರ್ಬೋದು ಮತ್ತೆ ವೀಕ್ಷಕರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಗೆ ಬಂದು ಈ ಒಂದು ಘಾಟಿ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ 22ನೇ ತಾರೀಕು ಭಾನುವಾರ ನಾವು ಕೂಡ ಘಾಟಿ ಜಾತ್ರೆಗೆ ಬರ್ತಾ ಇದೀವಿ. ಘಾಟಿ ಜಾತ್ರೆಯ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಶೂಟಿಂಗ್ 22nd ಇರುತ್ತೆ. ಸೊ 20ರಿಂದ 26ರವರೆಗೂ ಘಾಟಿ ಜಾತ್ರೆ ನಡೀತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಘಾಟಿ ಜಾತ್ರೆ ಬಗ್ಗೆ? ಮೇಡಮ್ ಘಾಟಿ ಜಾತ್ರೆಗೆ ರೈತರು ಬಂದ್ರಲ್ಲ, ಬರಬೇಕು, ನೋಡ್ಬೇಕು, ಖುಷಿ ಪಡ್ಬೇಕು. ತಗೊಳ್ಳೋ ಅಂತಾರೋ ಒಳ್ಳೊಳ್ಳೆ ಸಿಗ್ತದೆ, ಪರ್ಚೇಸ್ ಮಾಡ್ಬೇಕು. ಮಾರಕ್ ಬರೋರು ಒಳ್ಳೆ ಜಾತ್ರೆ ಅದು, ಸೇಲ್ ಮಾಡೋರ್ಗೆ ತಗೊಂಬಂದ್ ಸೇಲ್ ಮಾಡ್ಬೇಕು ಮೇಡಮ್. ಜಾತ್ರೆ ತುಂಬಾ ಚೆನ್ನಾಗಿದೆ, ಒಳ್ಳೆ ದೇವಸ್ಥಾನ ಇದೆ, ಎಲ್ಲಾ ತರದ ಸೌಲಭ್ಯವಿದೆ. ಬರೋ ಎಲ್ಲ ಬಂದ್ ಕಣ್ತುಂಬ ನೋಡ್ಕೊಂಡು ಆನಂದಿಸ್ಬೇಕು ಮೇಡಮ್. ಸುಮ್ನೆ ಬೂಟ್ ಆಡ್ಕೊಂಡ್ ಮಾತಾಡ್ಕೊಂಡು ಎಲ್ಲೋ ಕೂತ್ಕೊಂಡ್ರಾಗಲ್ಲ. ಜಾತ್ರೆ ಬರ್ಬೇಕು, ಕೂತ್ಕೊಂಡು ಎಲ್ಲೋ ಮಾತಾಡೋದಲ್ಲ ಮೇಡಮ್. ಬರ್ಬೇಕು ಅಖಾಡದಲ್ಲಿ ಕಟ್ಬೇಕು, ಒಂದ್ 5 ಜೊತೆ ಮಾರ್ದೆ ಅನ್ಬೇಕು. ಕೆಲವರೆಲ್ಲ ಬೂಟ್ ಆಡ್ಕೊಂಬದ್ಕೆ ನನ್ನ ಹೋವೆ ನಾನು ಮಾಡ್ತೀನಿ ಅಂದ್ರೆ ಏನ್ ಪ್ರಯೋಜನ ಬರ್ತದೆ? ಅಂತ ಜಾತ್ರೆಗೆ ತರ್ಬೇಕು, ಕಟ್ಟಿ ಮಾಡಿದಾಗ ಒಂದ್ ಹೆಸರು ಬರ್ತದೆ ಮೇಡಮ್. ಈಗ ಏನ್ ಮೇಡಮ್ ಎಷ್ಟು ಕೋಟಿ ಬಂದ್ರು ನಮ್ ಜೇಬಲ್ಲಿ ಇರಲ್ಲ. ರಾಕಿ ಒಂದ್ 20 ಜೊತೆ ಎತ್ತಂದಿಲ್ಲ ಅಂದ್ರೆ ಹೆಸರು ಇರ್ತದ ಅಷ್ಟೇನೆ, ಅದು ಬಿಟ್ರೆ ಬಾಕಿ ಏನಿರ್ತದೆ ಮೇಡಮ್. ಹೆಸರುಗೋಸ್ಕರ ತಗೊಂಡ್ಬಂದಿರೋದು ಅಷ್ಟೇ ನಾವು. ದುಡ್ಡು ಬರೋದ್ ಬಿಡಿ ಮೇಡಮ್, ಬೇರೆ ತರ ಬಿಸ್ನೆಸ್ ಮಾಡ್ರು ದುಡ್ಡು ಮಾಡ್ಬಿಡ್ತೀವಿ. ಎತ್ತಲೇ ದುಡ್ಡು ಮಾಡ್ಬೇಕಂತ ಏನಿಲ್ಲ. ನಮ್ದೊಂದ್ ಕಾಯಿಸು ಒಂದ್ 20 ಜೊತೆ ಎತ್ತು ಬರ್ತವೆ ಅಂದ್ರೆ ಜನ ಬರ್ತಾರೆ. ಈಗ ನಮ್ಗೊಂದ್ 100-200 ಕಾಲ್ ಬಂದಿದೆ ಮೇಡಮ್. ನಮ್ಮ ಉತ್ತರ ಕರ್ನಾಟಕ ಭಾಗದವರು ನಮ್ಮ ಹತ್ರನೇ ಎತ್ತು ಹೋಗ್ಬೇಕಂದ್ರೆ ಕಾಯ್ತಾ ಇದಾರೆ ಗಿರಾಕಿ. ರಾಕಿ ಎತ್ತು ಬರ್ತವೆ, ರಾಕಿ ಹತ್ರ ತೆಗಿಬೇಕಂದ್ರೆ ಎಷ್ಟೋ ಗಿರಾಕಿ ಇದಾರೆ ಮೇಡಮ್ ನಮ್ಮ ಹತ್ರ. ಅವ್ರಿಗೆಲ್ಲ ನಂಬಿಕೆ, ಅದರಿಂದ ನಮ್ಗೆ ಕಾಯ್ತಿದ್ದಾರೆ. ನಾವೆಲ್ಲ ತಗೊಳೋದು ಅವ್ರಿಗೆ ಕೊಡ್ತೀವಿ ಎತ್ತು. ಸೊ ಉತ್ತರ ಕರ್ನಾಟಕ ಭಾಗದಿಂದ ಬರುವಂತಹ ರೈತರು ದನಗಳನ್ನ ತಗೊಳ್ಳೋದಕ್ಕೆ ಇರ್ತಾರೆ ಅನ್ಸುತ್ತಲ್ಲ, ಒಂದ್ 2-3 ದಿನ ಇರ್ತಾರೆ ಮೇಡಮ್. ಈಗ ಜನ ಜಾಸ್ತಿ ಬರೋದು ಶನಿವಾರ ಬರ್ತಾರೆ, 21ಕ್ಕೆ ಬರ್ತಾರೆ. 21, 22, 23 ಗಂಟೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಜಾತ್ರೆ. ಅಲ್ಲಿ 24ರಿಂದ ಸ್ವಲ್ಪ ಡೌನ್ ಆಗುತ್ತೆ. ಸೊ ಬಂದಂತಹ ರೈತರು ಜಾತ್ರೆಗಳಲ್ಲಿ ಉಳ್ಕೊಳ್ತಾರೆ ಅಂತ ಉಳ್ಕೊಂತಾರೆ ಮೇಡಮ್, ಉಳ್ಕೊಂತಾರೆ. 2-3 ದಿವಸ ಉಳ್ಕೊಂಡೆ ಜನ ತಗೊಳ್ಳೋದು. ಇವತ್ ಬಂದು ಯಾರು ತಗೊಂಡು ಯಾರು ಹೋಗ್ಬಿಡಲ್ಲ, ಎಲ್ಲ ಉಳ್ಕೊಂಡೆ ತಗೊಂಡ್ ಹೋಗೋದು. ಸೊ ಹೆಚ್ಚಾಗಿ ಏನ್ ನೋಡ್ತಾರೆ ಅಂದ್ರೆ ಸುಳಿಗಳ ಮೇಡಮ್? ಹೆಚ್ಚಾಗಿ ಈಗ ವ್ಯವಸಾಯದವ್ರು ಏನ್ ಮಾಡ್ತಾರೆ, ಕೆಲಸ ಹೊಡೆದಿದಾವ, ಸಿಸ್ಟಮ್ ಆಗಿದಾವ. ಈ ಉತ್ತರ ಕರ್ನಾಟಕ ಭಾಗದವರು ಸ್ವಲ್ಪ ನಡಿಗೆ ನೋಡ್ತಾರೆ ಮೇಡಮ್.
ಅವ್ರಿಗೆ ಯಾಕೆ ಅಂದ್ರೆ ಒಂದು ಏನು ದೂರ ಇರ್ತೈತೆ, ಹೊಡಿಬೇಕಂದ್ರೆ ಜಾಸ್ತಿ ನಡಿಗೆ ನೋಡ್ತಾರೆ. ಸ್ಪೀಡ್ ಆಗಿ ಹೋಯ್ತಾವೆ ಅಂದ್ರೆ ಅವ್ರು ಲೈಕ್ ಮಾಡಿ ಉತ್ತರ ಕರ್ನಾಟಕ ತಾಂತಾರೆ. ಒಂದೊಂದು ಸುಳಿಯಿದ್ರು ಏನ್ ಲೈಕ್ ಇಲ್ಲ ಮೇಡಮ್ ತಗೊಂಡ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಸ್ಪೀಡ್ ಆಗಿರ್ಬೇಕು. ಇನ್ನ ಮಾಮೂಲಿ ನಮ್ಮ ವರ್ಷತ್ತಿನ ರೈತರು ಬಾಂಧವರು ಏನಂದ್ರೆ ಎಲ್ಲಾ ನೋಡ್ತಾರೆ, ಎತ್ತು ಜಾತಿ, ತೊರ್ತನ, ದಕ್ಷತೆ, ಶೋಕಿ ಎಲ್ಲ ಬ್ರಾಂಡೆಡ್ ಚೆನ್ನಾಗೈತಾ, ಎತ್ ಮುಂದ್ಲು ಜಾತ್ರೆ ಹೋದ್ರೆ ಮೆರಿತೈತಾ ಅನ್ನೋದು ನೋಡಿ ತಗಂತಾರೆ. ಸೊ ಶೋಕಿ ಮಾಡೋರು ಒಂಥರ ನೋಡಿದ್ರೆ ವ್ಯವಸಾಯದವ್ರು ಒಂಥರ ನೋಡ್ತಾರೆ. ಸೊ ಎಲ್ಲಾ ರೀತಿನ ನೋಡಿ ನೀವು ತಗೋಬೇಕಾಗುತ್ತೆ. ಮೇಡಮ್ ಈಗ ನಾವು ತಗೊಂಡ್ಬೇಕಾದ್ರೆ ಸುಮ್ನೆ ತಗೊಂಡ್ಬಂದ್ಬಿಟ್ರೆ ಯಾರು ತಗೊಂತಾರೆ ಮೇಡಮ್, ಎಲ್ಲಾ ನೋಡ್ಬೇಕು. ಈಗ ಅವ್ರಿಗೆ ಈ ಎತ್ತು ಬಂದ್ರೆ ಅವ್ರು ತಗೊಂತಾರೆ ಅನ್ನೋ ಲೆಕ್ಕಾಚಾರಕ್ಕೆ ನೋಡಿ ತಗೊಂಡ್ಬರ್ಬೇಕಾಗುತ್ತೆ. ಈಗ ನೀವು ತಂದಿರುವಂತಹ ಓರಿಗಳಲ್ಲಿ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಏನಿದೆ ಮೇಡಮ್? ಅವು ಲಾಸ್ಟ್ ಇದಾವಲ್ಲ ವೈಟ್, ಅವು 2,40,000 ಮೇಡಮ್, ಅವು ಹೈಯೆಸ್ಟ್ ಪ್ರೈಸ್. ಅವನ್ ಬಿಟ್ರೆ ಈ ಕರ ಹೈಯೆಸ್ಟ್ ಪ್ರೈಸ್. ಇವೆರಡು ಜೋಡಿ ಹೈಯೆಸ್ಟ್ ಪ್ರೈಸ್ ಮೇಡಮ್. ಅಲ್ಲಿ ಇನ್ನೂ ಒಂದು ಒಂಟಿ ತಗೊಂಡಿದ್ದೀನಿ 1 ಲಕ್ಷಕ್ಕೆ. ಅವೆಲ್ಲ ಇಲ್ಲಿ ಬಂದಿಲ್ಲ, ಯಾಕೆಂದ್ರೆ ಇಲ್ಲೆಲ್ಲ ತುಂಬಾ ರಿಸ್ಕ್ ಆಗುತ್ತೆ. ಅಲ್ಲಿಂದ ತಗೊಂಬಂದಿ ಅಂತ ತಗೊಂಬಂದಿಲ್ಲ. ಈಗ ಆಂಧ್ರ ಭಾಗದಿಂದನೂ ಕೂಡ ಒಂದಷ್ಟು ಓರಿಗಳನ್ನು ತಂದಿದ್ದೀನಿ ಮೇಡಮ್. ಆಂಧ್ರದಲ್ಲಿ ನಾನೀಗ 8 ಜೊತೆ ಓರಿ ತಗೊಂಡಿದ್ದೆ. 8 ಜೋಡಿಲಿ 2 ಜೋಡಿ ಇಲ್ಲಿ ಹಾಕೊಂಡ್ಬಂದ್ಬಿಟ್ಟಿದೆ ಮೇಡಮ್. 2 ಜೋಡಿ ತಗೊಂಡ್ಬಂದು ಇಲ್ಲೇ ಕೊಟ್ಟಿದ್ದೀನಿ. 2 ಜೋಡಿ ನಮ್ಮ ಹಬ್ಬಕ್ಕ ಜಾತ್ರೆ ಮೆರವಣಿಗೆ 2 ಜೋಡಿ ತಗೊಂಡೋಗಿದ್ದಾರೆ. ಇನ್ನಲ್ಲಿ 6-7 ಜೋಡಿ ಇದೆ ಮೇಡಮ್. ಅದು ಅಲ್ಲಿಂದ ಡೈರೆಕ್ಟ್ ಜಾತ್ರೆಗೆ ಬರ್ತೈತೆ. ಅಲ್ಲಿನ ಎತ್ತುಗಳು ಹೆಂಗಿರುತ್ತೆ ಮೇಡಮ್? ಅಲ್ಲಿ ಎತ್ತು ನಮ್ಮ ಎತ್ತೇನೆ, ನಮ್ಮ ಹಳ್ಳಿ ಕಾರ್ ಎತ್ತೇನೆ. ನಾವು ಈ ಕಡೆಯಿಂದ ಕೊಟ್ಟಿರ್ತೀವಲ್ಲ, ಅವನ್ ತಗೊಂಡೋಗಿ ಅಲ್ಲಿ ಸಾಕಿರ್ತಾರೆ, ಮೇಯ್ಸಿರ್ತಾರೆ. ನಾವು ಹೋಗಿ ನಮ್ಮ ಫ್ರೆಂಡ್ಸ್ ಇದಾರೆ ಅಲ್ಲಿ, ಅವರ ಮುಖಾಂತರ ಹೋಗಿ ತಗೊಂಡಿದೀವಿ. ಯಾಕೆಂದ್ರೆ ನಮ್ಮ ಸುತ್ತಲೇ ದನ ಈಗ ಇಲ್ಲ, ಕಮ್ಮಿ ಆಗ್ಬಿಟ್ಟಿದಾವೆ. ಅದರಿಂದ ಅಲ್ಲೋಗಿ ತಗೊಳ್ಳೋಂತ ಪರಿಸ್ಥಿತಿ ಬಂದಿದೆ. ಸೊ ಅಂದ್ರೆ ಈಗ ಇಷ್ಟು ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ಧನಗಳ ಬೆಲೆ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ತುಂಬಾ ಜಾಸ್ತಿ ಆಗಿದೆ ಮೇಡಮ್. ಈ ವರ್ಷಕ್ಕಿಂತ ಈ ವರ್ಷ ರೇಟ್ ತುಂಬಾ ಜಾಸ್ತಿ ಆಗಿದೆ. ಒಂದಿಷ್ಟು ಆಗ್ಬಿಟ್ಟಿದೆ ಮೇಡಮ್ ಈ ವರ್ಷ. ಯಾಕೆಂದ್ರೆ ದನಗಳು ಯಾರು ಸಾಕ್ತಲ್ಲ ಮೇಡಮ್. ಈಗ ಮುಂಚೆ ಯಾರು ಸಾಕ್ತಾರೆ ಇರೋದೆಲ್ಲ ಕಳ್ಕೊಂಡ್ಬಿಟ್ರು. ಈಗ ಎಲ್ಲರಿಗೂ ಸ್ವಲ್ಪ ಕ್ರೇಜ್ ಆಗ್ಬಿಟ್ಟಿದೆ, ನಾನೊಂದ್ ಜೊತೆ ಓರಿ ಕಟ್ಬೇಕು, ನಾನೊಂದ್ ಜೊತೆ ಓರಿ ಕಟ್ಬೇಕಂತ. ಅದರಿಂದ ಇವತ್ತು ದನಿನ ಬೆಲೆ ರೇಟ್ ಜಾಸ್ತಿ. 2 ವರ್ಷ 3 ವರ್ಷ ಬಿಟ್ರೆ ಮತ್ತೆ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಹೌದೌದು. ಆಮೇಲೆ ಏನೇ ಸಾಕೋರು ಇವರು ಜಾಸ್ತಿ ಹೆಣ್ಣಸು ಸಾಕ್ಬೇಕು ಅಂದ್ರೆ ಯಾರು ಇಲ್ಲ ಮೇಡಮ್. ಎಲ್ಲ ಓರಿ ತರಬೇಕು, ಸಾಕ್ಬೇಕು ಅಂತಾರೆ. ಹೌದೌದು. ಸೊ ಮನೆಗೊಂದು ಹಳ್ಳಿಕಾರ ಹಸುವನ್ನ ಸಾಕಿದ್ರೆ ಖಂಡಿತ ಏನು ಅಂತಂದ್ರೆ ಈ ಒಂದು ಹಳ್ಳಿಕಾರನ ಸಂತತಿ ಕೂಡ ಜಾಸ್ತಿ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಕಾರನ ಇನ್ನೂ ಹೆಚ್ಚಾಗಿ ನೋಡುವಂತಹ ಒಂದು ಅದೃಷ್ಟ ಸಿಗುತ್ತೆ. ಈಗ ಏನ್ ಗೊತ್ತಾ ಮೇಡಮ್, ಯೂತ್ಸ್ ಎಲ್ಲ ತಗೊಳ್ಬೇಕು ಅಂತ ಪ್ರೋತ್ಸಾಹ ನೀಡ್ತಾವ್ರೆ. ಈಗ ಏನ್ ತಗೊಳ್ಬೇಕು ಅಂದ್ರೆ ಪಾಪ ಏನಂದ್ರೆ ಎಲ್ಲಾನ ನೋಡಿ ಒಳ್ಳೆ ತಗೊಬೇಕು. ಈಗ ಕೆಲವ್ರು ಏನ್ ಮಾಡ್ತಾರೆ, ಒಬ್ಬ ಇವ್ನು ಓರಿ ಕಟ್ಟಕ್ ಬಂದವನೇ ಅನ್ಬಿಟ್ಟು ಅವನ್ನ ನೋಡ್ತಾರೆ, ಅವ್ನು ದುಡ್ಡು ಪಟ್ಟು ಜೋರಾಗಿ ಇಕ್ಕೊಂಡು ಜೋರಾಗಿದ್ರೆ ಅವನು ಇನ್ನೇನಾದ್ರು ಮಾಡಿ ಒಳ್ಳೆ ವಾಕ್ಬಿಟ್ಟು ಮುಳುಗಿಸ್ಕೊಡ್ಬೇಕು ಅಂತ ಮಾಡ್ತಾರೆ. ಅವ್ನು ಒಂದೇ ಜೊತೆ ಮುಳುಗೋಗ್ಬಿಡ್ಬೇಕು. ಮುಂಚೆ ತಿರ್ಗಾ ದನ ತಾಳಂಗಿಲ್ಲ ಅವನು. ಈಗ 6 ಲಕ್ಷ ಬಾಳವನು 10 ಲಕ್ಷ ಕೊಟ್ಬಿಡೋದು. 10 ಲಕ್ಷಕ್ಕೆ ತಂದು ಅವ್ನು ಮಾರಕ್ಕಾಗತ್ತೆ, ತಿರ್ಗಾ 4 ಲಕ್ಷಕ್ಕೆ ಮಾರೋದು. ಎಲ್ಲಿ ಇನ್ನೊಂದು ಜೋಡಿ ಓರಿ ಕಟ್ತಾನ ಅವನು. ಅದ್ರಿಂದ ನಾವ್ ಹೇಳೋದೇನಂದ್ರೆ 3 ಲಕ್ಷಕ್ಕೆ ತಗೊಂಡು 4 ಲಕ್ಷಕ್ಕೆ ಮಾರಿ, ತೀರಾ ಮಟ್ಟ ಗಂಟಾಗ್ಲಿ ಸ್ವಲ್ಪ ನೋಡಿ ಮಾಡಿ ತಂದಿ ಮಾಡ್ಬೇಕು. ಸುಮ್ನೆ ಯಾರ್ಯಾರ್ದೋ ಮತ್ ಕೇಳ್ಕೊಂಡ್ ತಗೊಂಡ್ಬಂದ್ರೆ ಏನು ಪ್ರಯೋಜನ ಇಲ್ಲ ಮೇಡಮ್. ನಮ್ಮ ಮನಸ್ಸು ಇಚ್ಛೆಯಿಂದ ನಾವು ತಂದಿ ಮಾಡ್ಬೇಕು ಯಾವಾರ. ನೋಡ್ಕೊಂಡು ತಗೊಂಡ್ಬರ್ಬೇಕು ಮೇಡಮ್. ಒಳ್ಳೆ ಪದಾರ್ಥ ನೋಡಿ ತಗೊಂಡ್ಬರ್ಬೇಕು. ಈಗ ಮುಂದಕ್ಕೆ ಒಳ್ಳೆ ವಾಯ್ತಂದ್ರೆ ತಗೊಂಡ್ಬರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಬಣ್ಣ ಚೆನ್ನಾಗಿ ಬಿಟ್ರೆ ತಗೊಂಡ್ಬಿಡ್ತಾರೆ. ಬಣ್ಣದಲ್ಲಿ ಏನಾಗ್ತೈತೆ, ಜಾತ್ರೆಗೆ ಒಳ್ಳೊಳ್ಳೆ ಸೇರ್ಸಿರೋದ್ರಿಂದ ಈಗ ನಮ್ಮ ಹತ್ರ ಆಲ್ರೆಡಿ ತಗೊಳಕ್ ಬಂದಿದ್ದಾರೆ. ಈಗ ಒಂದ್ ಜೋಡಿ ತಗೊಂಡಿದ್ದಾರೆ, ಅದ್ರ ಜೊತೆ ಇನ್ನೊಂದ್ ಜೋಡಿ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ದಾರೆ. ಆತರ ನಮ್ಮ ಹತ್ರ ದನ ಇರ್ತವೆ ಅಂದ್ರೆ ಗಿರಾಕಿ ಬರ್ತಾ ಇರ್ತಾರೆ ಮೇಡಮ್. ನಮ್ಮ ಮನೇಲಿ ಬೆಳಿಗ್ಗೆ ಇದ್ರೆ 2-3 ಜನ ಅಂತೂ ದನ ನೋಡಕಂತ ಬರ್ತಾ ಇರ್ತಾರೆ ನಮ್ಮ ಹತ್ರ. ದಿವಸ 365 ದಿವಸ ನಮ್ಮ ಮನೇಲಿ ದನ ನೋಡಕ್ಕೆ ಅಂತ ಜನ ಬರ್ತಾರೆ ಮೇಡಮ್. ಅಣ್ಣ ಬನ್ನಿ ಅಣ್ಣ. ಸರ್ ಎಲ್ಲಿಂದ ಬಂದಿದ್ದೀರಾ ನೀವು ದನ ತಗೊಳ್ಳೋದಕ್ಕೆ? ನಾವು ಮಾಗಡಿ ಹತ್ರ ಮೋಡ್ಸನಹಳ್ಳಿ. ಸೊ ಅಲ್ಲಿಂದ ಬಂದಿದ್ದೀರಾ. ಓಕೆ ಸರ್, ನೀವು ಓರಿಗಳನ್ನ ಸಾಕ್ತೀರಾ? ಅವ್ರು ಬಂದು ಸಿಟಿಲಿ ಇರೋದು ಮೇಡಮ್. ಆದ್ರೂ ಓರಿ ಕಾಯಿಸೋರ್ಗೆ ಶೋಕಿ ಓರಿನ ಇಲ್ಲಾಂದ್ರೆ ಕೆಲಸದ ಓರಿನ ಯಾವ ತರ? ನಾವು ಶೋಕಿ ಓರಿನ ಕಟ್ತೀವಿ, ಕೆಲಸದವು ಕಟ್ತೀವಿ. ಏನ್ ಮಾಡ್ತೀರಾ? ಅಗ್ರಿಕಲ್ಚರ್ ಮಾಡ್ತೀರಾ? ನಾವು ಮಾಡಲ್ಲ ಮೇಡಮ್, ನಾವು ತಗೊಳೋದು ಮಾರೋದು. ತಗೊಂಡೋಗಿ ಮಾರ್ತೀರಾ? ಓಕೆ. ಸೊ ಈಗ ಇಲ್ಲಿ ಯಾವ್ದು ನೋಡಿದಿರಾ ಸರ್ ಓರಿ? ಒಂದ್ ಜೊತೆ ತಗೊಂಡಿದ್ದೀವಿ. ಈ ಕಡೆ ಇರುತ್ತದ? ಓಕೆ. ನೋಡೋಣ ಅಂತ ಇದ್ವಿ. ಹೌದಾ? ಓಕೆ. ಸೊ ಈಗ ವ್ಯಾಪಾರ ಆಯ್ತಾ ಹಂಗಾದ್ರೆ? ಆಗಿದೆ ಮೇಡಮ್. ನೋಡ್ತಾ ಇದ್ದೀರಾ ಇಲ್ಲಿ ಕೊನೆಯಲ್ಲಿರುವಂತಹ ಓರಿಗಳು ಈಗ ವ್ಯಾಪಾರ ಆಗಿದೆ ಸರ್, ತಗೊಂಡಿದ್ದಾರೆ. ಮತ್ತೆ ಇನ್ನೊಂದು ಯಾವ್ದು ನೋಡ್ತಿದ್ದೀರಾ? ಈ ಕಡೆ ಇರೋದು ಕೂಡ ನೋಡ್ತಾ ಇದ್ದೀರಾ. ಸೊ ಇಷ್ಟ ಆಗಿದೆ ತಗೊಳ್ಬೇಕು ಅಂತ. ಓಕೆ, ಜಾತ್ರೆ ವಿಸಿಟ್ ಮಾಡ್ತೀರಾ? ಕಟ್ಟಿ ಜಾತ್ರೆಗೆ. ಸೊ ನೀವು ಓರಿಗಳನ್ನ ಹಾಕ್ತೀರಾ? ಈಗ ಜಾತ್ರೆಗೆ ಹಾಕೋಕೆ ಅಂತಾನೆ ತಗೊಂಡಿದ್ದಾರೆ ಮೇಡಮ್. ಹೌದು, 4 ಜೊತೆ ಇದೆ. ಅವ್ರದ್ದು ದೊಡ್ಡವರು 4 ಜೋಡಿ ಇದೆ. 4 ಜೊತೆ ಹಾಕ್ತೀರಾ ಓರಿಗಳನ್ನ? ಓಕೆ. ಸರ್ ಜಾತ್ರೆಗೆ ನಿಮ್ಮ ಒಂದು ಓರಿಗಳನ್ನು ಕೂಡ ನಮ್ಮ ವೀಕ್ಷಕರು ನೋಡುವಂತಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮದೆ ಏನಿಲ್ಲ, ಈಗ ತಗೊಳಕ್ಕೆ ಬರೋರ್ಗೆ ಮಾರೋರ್ಗೆಲ್ಲ
ದೇವರು ಒಳ್ಳೆ ಅನುಕೂಲ ಮಾಡ್ಕೊಡ್ಲಿ, ಎಲ್ರ ಮನೇಲೂ ಬಸಪ್ಪ ಚೆನ್ನಾಗಿ ಮರೀಲಿ, ಯಾರಿಗೆ ಯಾವ ತಂಟೆ ತಾಪತ್ರ ಏನು ಇಲ್ದಿದಂಗೆ ಎಲ್ಲ ಒಳ್ಳೇದಾಗ್ಲಿ. ಸೊ ಖಂಡಿತ ಖುಷಿ ಆಯ್ತು ರಾಖಿ ಅವರೇ, ಒಟ್ಟಾಗಿ ಇಷ್ಟು ಒಂದು ಹೋರಿಗಳ ನೋಡುವಂತಹ ಒಂದು ಖುಷಿ ತುಂಬಾನೇ ಒಂಥರ ಅದು ಹೇಳೋದಕ್ಕಾಗಲ್ಲ. ಸೊ ಒಟ್ಟಾಗಿ ಒಂದು ಲೈನಲ್ಲಿ ನಿಲ್ಸಿ ಮಾಡೋದು. ಆಕ್ಚುಲಿ ಹೋರಿಗಳು ಬರೋದು ಕೂಡ ಲೇಟ್ ಆಯ್ತು, ಏನು ಅಂತಂದ್ರೆ ಬೇರೆ ಬೇರೆ ಭಾಗಗಳಿಂದ ಹೋರಿಗಳು ಬರ್ಬೇಕಿತ್ತು. ಸೊ ಅರ್ಜೆಂಟ್ ಆಗಿ ಶೂಟಿಂಗ್ ಇಟ್ಕೊಂಡು ಇನ್ನೇನು ಘಾಟಿ ಜಾತ್ರೆಗೆ ಹೋರಿಗಳೆಲ್ಲ ಹೊಟ್ಬಿಡುತ್ತೆ ಅಂತ ಸೊ ಅರ್ಜೆಂಟ್ ಆಗಿ ಶೂಟಿಂಗ್ ಇಟ್ಕೊಂಡು ಸೊ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ಯಾಕಂದ್ರೆ ಘಾಟಿ ಜಾತ್ರೆ ಇನ್ನು ನಾಳೆಯಿಂದನೇ ಶುರು ಆಲ್ರೆಡಿ ಜನ ಸೇರ್ತಾ ಇದಾವೆ, ನಾಳೆಯಿಂದ ತುಂಬಾ ಜಾಸ್ತಿ ಆಗೋಗುತ್ತೆ. ಓಕೆ, ಸೊ ಖಂಡಿತ. ಸೊ ನೀವು ಕೂಡ ಘಾಟಿ ಜಾತ್ರೆನಲ್ಲಿ ರಾಕೇಶ್ ಅವರ ಹೋರಿಗಳನ್ನ ನೋಡ್ತೀರಾ. ಸೊ ನಿಮ್ಗೆ ಯಾವ್ದಾದ್ರು ಹೋರಿಗಳು ಇಷ್ಟ ಆಗಿದ್ರೆ ಖಂಡಿತ ನೀವು ರಾಕೇಶ್ ಅವರ ಒಂದು ಚಪ್ಪರದ ಹತ್ರ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಹೋರಿಗಳನ್ನ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ನಿಮ್ಗೆ ಅನ್ಸಿರುತ್ತೆ. ಯಾಕೆ ಅಂತಂದ್ರೆ ಘಾಟಿ ಜಾತ್ರೆ ಬೇರೆ ಇನ್ನೇನು ಶುರು ಆಗ್ತಾ ಇರೋದ್ರಿಂದ ಸೊ ಯಾರಾದ್ರೂ ಹೋರಿ ತಗೊಳ್ಳೋರಿದ್ರೆ ಇಷ್ಟು ಹೋರಿಗಳನ್ನ ನೋಡಿ ಖಂಡಿತ ಖುಷಿ ಆಗಿರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಘಾಟಿ ಜಾತ್ರೆನಲ್ಲಿ ಮೀಟ್ ಆಗೋಣ. 22ನೇ ತಾರೀಕು ನಾವು ಕೂಡ ಘಾಟಿ ಜಾತ್ರೆಗೆ ಬರ್ತಾ ಇದೀವಿ. ಸೊ ಘಾಟಿ ಜಾತ್ರೆನಲ್ಲಿ ಎಲ್ಲರೂ ಕೂಡ ಮೀಟ್ ಆಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು.